ಈಗಾಗಲೇ ಬೆಂಗಳೂರಿಗೆ ಆಗಮಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಈಗಾಗಲೇ ಬೆಂಗಳೂರಿಗೆ ಬಂದಿಳಿತಾ ಇದ್ದಾರೆ. ಸಕ್ಕರೆ ನಾಡಿಗೆ ಮೋದಿ ಆಗಮನಕ್ಕೆ ಈಗಾಗಲೇ ಕ್ಷಣಗಣನೆ ಶುರುವಾಗಿರುವಂತದ್ದು. ಇನ್ನೇನು ಕೆಲವೇ ಕ್ಷಣದಲ್ಲಿ ಆದಿಚುಂಚನಗಿರಿ ಮಠಕ್ಕೆ ಪ್ರಧಾನಿ ಮೋದಿ ಅವರು ಒಂದು ವಿಶೇಷ ಕಾರ್ಯಕ್ರಮದ ಹಿನ್ನೆಲೆ ಇವತ್ತು ಭೇಟಿ ಕೊಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಹೇಗೆಲ್ಲ ಅವರಿಗೆ ಬರಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ನೋಡೋದಾದ್ರೆ, ನಾಗಮಂಗಲ ತಾಲೂಕಿನಲ್ಲಿರುವಂತಹ ಆದಿಚುಂಚನಗಿರಿ ಮಠಕ್ಕೆ ಇವತ್ತು ಪ್ರಧಾನಿ ಮೋದಿ ಅವರು ಭೇಟಿ ಕೊಡ್ತಿದ್ದಾರೆ. ಭೈರವೈಕ್ಯ ಮಂದಿರ ಉದ್ಘಾಟನೆ ಬಳಿಕ ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ ಪ್ರಧಾನಿ ಮೋದಿ ಭಾಗಿಯಾಗ್ತಾರೆ. ಮಠದ ಕ್ರೀಡಾಂಗಣದಲ್ಲಿ ನಿರ್ಮಾಣ ಆಗಿರುವಂತಹ ಬೃಹತ್ ವೇದಿಕೆ. ಈಗಾಗಲೇ ಬೆಂಗಳೂರಿಗೆ ಆಗಮಿಸಿದ್ದಾರೆ ಪ್ರಧಾನಿ ಮೋದಿ ಅವರು. ಕೆಲವೇ ಕ್ಷಣಗಳಲ್ಲಿ ಆದಿಚುಂಚನಗಿರಿ ಮಠಕ್ಕೂ ಕೂಡ ಆಗಮಿಸುತ್ತಾರೆ. ನವದೆಹಲಿಯಿಂದ HAL ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ ಪ್ರಧಾನಿ ಮೋದಿ. ಪ್ರಧಾನಿ ಮೋದಿಗೆ ಸ್ವಾಗತ ಕೋರ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬೆಂಗಳೂರಿಗೆ ಆಗಮಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಈಗ ಪ್ರಧಾನಿ ಮೋದಿ ಅವರನ್ನ ಸಿಎಂ ಸಿದ್ದರಾಮಯ್ಯ ವೆಲ್ಕಮ್ ಮಾಡಿಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆದಿಚುಂಚನಗಿರಿ ಮಠಕ್ಕೂ ಕೂಡ ಪ್ರಧಾನಿ ಮೋದಿ ಅವರು ಹೊರಡ್ತಾರೆ. ಸಕ್ಕರೆ ನಾಡಿಗೆ ಮೋದಿ ಆಗಮನಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಸ್ವಾಗತ ಕೋರಿದ್ದಾರೆ. ಬೆಂಗಳೂರಿಗೆ ಈಗಾಗಲೇ ಬಂದು ಇಳಿದಿದ್ದಾರೆ ಪ್ರಧಾನಿ ಮೋದಿ ಅವರು. HAL ಏರ್ಪೋರ್ಟ್ ಹತ್ರ ಬಂದು ಇಳಿದಿದ್ದಾರೆ. ಅದಾದ ನಂತರ ಈಗ ಆದಿಚುಂಚನಗಿರಿಯತ್ತ ಪ್ರಯಾಣವನ್ನ ಬೆಳೆಸುತ್ತಾರೆ. ನವದೆಹಲಿಯಿಂದ HAL ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ ಪ್ರಧಾನಿ ಮೋದಿ. ಕೆಲವೇ ಕ್ಷಣದಲ್ಲಿ ಆದಿಚುಂಚನಗಿರಿ ಮಠಕ್ಕೆ ಮೋದಿ ಭೇಟಿ ಕೊಡ್ತಾರೆ. ನಾಗಮಂಗಲ ತಾಲೂಕಿನಲ್ಲಿರುವಂತಹ ಆದಿಚುಂಚನಗಿರಿ ಮಠಕ್ಕೆ ಪ್ರಧಾನಿ ಮೋದಿ ಅವರು ಭೇಟಿ ಕೊಡ್ತಿದ್ದಾರೆ. ಅದಾದ ನಂತರ ಒಂದು ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗ್ತಾರೆ. ಹಾಗಾಗಿ ಇವರಿಗೋಸ್ಕರ ಒಂದು ಮಠದ ಕ್ರೀಡಾಂಗಣದಲ್ಲಿ ಬೃಹತ್ ವೇದಿಕೆ ನಿರ್ಮಾಣ ಆಗಿದೆ. ಕಾರ್ಯಕ್ರಮಕ್ಕೆ 2 ಲಕ್ಷ ಜನ ಸೇರುವಂತ ನಿರೀಕ್ಷೆ ಕೂಡ ಇದೆ. ಇವತ್ತು ಪ್ರಧಾನಿ ಮೋದಿ ಅವರು ದೆಹಲಿಯಿಂದ ಈಗಾಗಲೇ ಬೆಂಗಳೂರಿಗೆ ಬಂದು ಇಳಿದಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಕರ್ನಾಟಕ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು ಅವರನ್ನ ವೆಲ್ಕಮ್ ಮಾಡಿಕೊಂಡಿದ್ದಾರೆ, ಬರಮಾಡಿಕೊಂಡಿದ್ದಾರೆ HAL ಏರ್ಪೋರ್ಟ್ ಹತ್ರ. ಅದಾದ ನಂತರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಇದೀಗ ಆದಿಚುಂಚನಗಿರಿ ಮಠಕ್ಕೂ ಕೂಡ ಹೊರಡ್ತಾರೆ. ಇಲ್ಲಿ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ಪ್ರಧಾನಿ ಮೋದಿ ಅವರು ಭಾಗಿಯಾಗ್ತಿದ್ದಾರೆ. ಹಾಗಾಗಿ ಅವರಿಗೋಸ್ಕರ ಏನೆಲ್ಲ ಇಲ್ಲಿ ಸಿದ್ಧತೆಗಳು ಬೇಕು. ಒಂದು ಕಡೆ ವೇದಿಕೆ ಕೂಡ ಸಜ್ಜಾಗಿರುವಂತದ್ದು. ಆ ವೇದಿಕೆ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಅವರು ಉದ್ಘಾಟನೆ ನಂತರ ಆ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಬಹುಶಃ ಎಲ್ಲರನ್ನೂ ಕೂಡ ಉದ್ದೇಶಿಸಿ ಮಾತನಾಡಬಹುದು. ಹಾಗಾಗಿ ಒಂದು ಕಡೆ ವೇದಿಕೆ ಕೂಡ ಸಿದ್ಧ ಆಗಿದೆ. ಮತ್ತೊಂದು ಕಡೆ ಇದೇ ಕಾರ್ಯಕ್ರಮಕ್ಕೆ ಸುಮಾರು 2 ಲಕ್ಷ ಜನ ಸೇರುವಂತ ನಿರೀಕ್ಷೆ ಕೂಡ ಇದೆ. ಹಾಗಾಗಿ ಒಂದು ಕಡೆ ಪೊಲೀಸ್ ಬಿಗಿ ಭದ್ರತೆ, ಮತ್ತೊಂದು ಕಡೆ ಇಲ್ಲಿ ಪ್ರಧಾನಿ ಮೋದಿ ಅವರಿಗೋಸ್ಕರ ಬೇಕಾಗಿರುವಂತಹ ಸಿದ್ಧತೆಗಳು, ಅದಾದ ನಂತರ ಬೇಕಾಗಿರುವಂತಹ ಕೆಲವೊಂದು ಪ್ರೋಟೋಕಾಲ್ ಏನಿರುತ್ತೆ ಎಲ್ಲವೂ ಕೂಡ ಇಲ್ಲಿ ಫಾಲೋ ಮಾಡಲಾಗ್ತಾ ಇದೆ. ಹಾಗಾಗಿ ಈಗಾಗಲೇ ನವದೆಹಲಿಯಿಂದ HAL ಏರ್ಪೋರ್ಟ್ಗೆ ಬಂದು ಇಳಿದಿದ್ದಾರೆ ಪ್ರಧಾನಿ ಮೋದಿ ಅವರು. ಅವರನ್ನ ಸಿಎಂ ಸಿದ್ದರಾಮಯ್ಯ ಅವರು ವೆಲ್ಕಮ್ ಮಾಡಿಕೊಂಡಿದ್ದಾರೆ, ಬರಮಾಡಿಕೊಂಡಿದ್ದಾರೆ, ಸ್ವಾಗತ ಕೋರಿದ್ದಾರೆ. ಅದಾದ ನಂತರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗ ಆದಿಚುಂಚನಗಿರಿ ಮಠಕ್ಕೂ ಕೂಡ ಪ್ರಧಾನಿ ಮೋದಿ ಅವರು ಹೊರಡ್ತಾರೆ. ಅಲ್ಲಿ ಇವತ್ತು ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಇದೆ. ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಿಕ್ಕೆ ವಿಶೇಷವಾಗಿ ಭೈರವೈಕ್ಯ ಮಂದಿರವನ್ನ ಉದ್ಘಾಟನೆ ಮಾಡಲಿದ್ದಾರೆ ಪ್ರಧಾನಿ ಮೋದಿ ಅವರು. ಅದರಲ್ಲೂ ಕೂಡ ಬಹಳ ವರ್ಷಗಳಿಂದ ಕಂಡಿದ್ದಂತಹ ಕನಸಿದು ಭೈರವೈಕ್ಯ ಮಂದಿರ. ಹಾಗಾಗಿ ಈ ಒಂದು ಮಂದಿರವನ್ನ ಉದ್ಘಾಟನೆ ಮಾಡಲಿಕ್ಕೆ ಪ್ರಧಾನಿ ಮೋದಿ ಅವರು ಇವತ್ತು ಸಕ್ಕರೆ ನಾಡಿಗೆ ಹೊರಡ್ತಾ ಇದ್ದಾರೆ. ಅವರಿಗೋಸ್ಕರ ಏನೆಲ್ಲ ಸಿದ್ಧತೆಗಳು ಬೇಕು, ಎಲ್ಲ ಸಿದ್ಧತೆಗಳನ್ನು ಮಾಡಲಾಗಿದೆ. ಅವರಿಗೆ ಹೇಗೆ ಬರಮಾಡ್ಕೊಳ್ಬೇಕು, ವೆಲ್ಕಮ್ ಮಾಡ್ಕೊಳ್ಬೇಕು, ಇದೆಲ್ಲವೂ ಕೂಡ ಮಾಡಲಾಗ್ತಾ ಇದೆ. ಈಗಾಗಲೇ ಸಿದ್ದರಾಮಯ್ಯ ಅವರು ಇಲ್ಲಿಂದ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಅದಾದ ನಂತರ ಆದಿಚುಂಚನಗಿರಿ ಮಠದಲ್ಲೂ ಕೂಡ ಅವರಿಗೆ ಸುಮಾರು ಜನ, ಹಲವು ಗಣ್ಯರು, ಘಟಾನುಘಟಿ ನಾಯಕರು ಅಲ್ಲೂ ಕೂಡ ಅವರಿಗೋಸ್ಕರ ಕಾಯ್ತಿದ್ದಾರೆ. ಎಲ್ಲರೂ ಕೂಡ ಅವರನ್ನ, ಪ್ರಧಾನಿ ಮೋದಿ ಅವರನ್ನ ಇವತ್ತು ಹೃದಯಪೂರ್ವಕವಾಗಿ ಅವರನ್ನ ವೆಲ್ಕಮ್ ಮಾಡಲಿಕ್ಕೆ, ಅವರನ್ನ ಬರಮಾಡ್ಕೊಳ್ಳಿಕ್ಕೆ ಎಲ್ಲರೂ ಕೂಡ ಸಜ್ಜಾಗಿದ್ದಾರೆ. ಬಹಳ ವರ್ಷಗಳ ಕನಸು ಇದು ಭೈರವೈಕ್ಯ ಮಂದಿರ. ಇದೀಗ ಉದ್ಘಾಟನೆ ಆಗಲಿಕ್ಕೆ ಸಜ್ಜಾಗಿದೆ. ಅದು ಕೂಡ ಪ್ರಧಾನಿ ಮೋದಿ ಅವರ ಕೈಯಿಂದನೇ ಇದು ಉದ್ಘಾಟನೆ ಆಗುತ್ತೆ. ಅದಾದ ನಂತರ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗ್ತಾರೆ. ಹಾಗಾಗಿ ಈ ಒಂದು ವೇದಿಕೆ ಕೂಡ, ಒಂದು ಬೃಹತ್ ವೇದಿಕೆ ಕೂಡ ಸಜ್ಜಾಗಿದೆ. ಅದಾದ ನಂತರ ಬಹುಶಃ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾದ ನಂತರ ಅಲ್ಲಿರುವಂತಹ ಜನರನ್ನ ಉದ್ದೇಶಿಸಿ ಮಾತನಾಡಬಹುದು ಅಥವಾ ಮಾತನಾಡದೇ ಇರಬಹುದು. ಬಟ್ ಇಲ್ಲಿ ಈಗಾಗಲೇ ಈ ಒಂದು ಅದ್ಭುತವಾದಂತಹ ವಿಜೃಂಭಣೆಯಿಂದ ಆಚರಿಸಲಾಗುವಂತ ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನ ಸೇರುವಂತ ನಿರೀಕ್ಷೆ ಕೂಡ ಇದೆ. ಹಾಗಾಗಿ ಈಗಾಗಲೇ ಪ್ರಧಾನಿ ಮೋದಿ ಅವರನ್ನ ಬರಮಾಡಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ನವದೆಹಲಿಯಿಂದ ಪ್ರಧಾನಿ ಮೋದಿ ಅವರು ಬೆಂಗಳೂರಿಗೆ ಬಂದು ಇಳಿದಿದ್ದಾರೆ. ಬೆಂಗಳೂರಿನ HAL ಏರ್ಪೋರ್ಟ್ ಹತ್ರ ಈಗಾಗಲೇ ಪ್ರಧಾನಿ ಮೋದಿ ಅವರು ಬಂದು ಇಳಿದಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ಅವರನ್ನ ಹೋಗಿ ಸ್ವಾಗತ ಕೋರಿದ್ದಾರೆ, ವೆಲ್ಕಮ್ ಮಾಡಿಕೊಂಡಿದ್ದಾರೆ. ಅದಾದ ನಂತರ ಈಗ
ಆದಿಚುಂಚನಗಿರಿ ಮಠದತ್ತ ಅವರು ಪ್ರಯಾಣವನ್ನ ಬೆಳೆಸ್ತಾರೆ ಪ್ರಧಾನಿ ಮೋದಿ ಅವರು. ಅದಾದ ನಂತರ ಅಲ್ಲೂ ಕೂಡ ಅವ್ರಿಗೆ ಅಭೂತಪೂರ್ವವಾದಂತಹ ಒಂದು ಸ್ವಾಗತವನ್ನ ಕೋರಲಾಗುತ್ತೆ. ಅಲ್ಲಿ ಅವರ ಸ್ವಾಗತಕ್ಕೋಸ್ಕರ ಏನೆಲ್ಲ ಸಿದ್ಧತೆಗಳು ಬೇಕು, ಏನೆಲ್ಲ ತಯಾರಿಗಳು ಬೇಕು, ಎಲ್ಲವೂ ಕೂಡ ಮಾಡಲಾಗ್ತಾ ಇರುವಂಥದ್ದು. ಅದಾದ ನಂತರ ಈ ಒಂದು ಭೈರವೈಕ್ಯ ದೇವಸ್ಥಾನವನ್ನ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಬಹಳ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮದಲ್ಲಿ ಇವತ್ತು ಪ್ರಧಾನಿ ಮೋದಿ ಅವರು ಭಾಗಿಯಾಗ್ತಾರೆ. ಮೊದಲನೇದಾಗಿ ಕಾರ್ಯಕ್ರಮದ ಉದ್ಘಾಟನೆ ನಂತರ ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ ಪ್ರಧಾನಿ ಮೋದಿ ಅವರು ಭಾಗಿಯಾಗ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶ್ರೀ ಕ್ಷೇತ್ರ ಚುಂಚನಗಿರಿಯಲ್ಲೂ ಕೂಡ ಪ್ರಧಾನಿ ಮೋದಿ ಭಾಗಿಯಾಗ್ತಾರೆ. ಇನ್ನು HALನಿಂದ ಹೆಲಿಕಾಪ್ಟರ್ನಲ್ಲಿ ಆದಿಚುಂಚನಗಿರಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ತಪೋವನದಿಂದ ಕಾರಿನಲ್ಲಿ ಚುಂಚನಗಿರಿ ಮಠಕ್ಕೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಪ್ರಧಾನಿ ಮೋದಿ. ಬಳಿಕ ಆದಿಚುಂಚನಗಿರಿ ಮಠಕ್ಕೆ ಪ್ರಧಾನಿ ಮೋದಿ ಭೇಟಿ ಕೊಡ್ತಾರೆ. ನಾಗಮಂಗಲ ತಾಲೂಕಿನಲ್ಲಿರುವಂತಹ ಆದಿಚುಂಚನಗಿರಿ ಮಠಕ್ಕೆ ಪ್ರಧಾನಿ ಮೋದಿ ಅವರು ಭೇಟಿ ಕೊಡ್ತಾರೆ. ಭೈರವೈಕ್ಯ ಮಂದಿರ ಉದ್ಘಾಟನೆ ಬಳಿಕ ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗ್ತಾರೆ. ಮಠದ ಕ್ರೀಡಾಂಗಣದಲ್ಲಿ ಬೃಹತ್ವಾದಂತ ಒಂದು ವೇದಿಕೆ ಕೂಡ ನಿರ್ಮಾಣ ಆಗಿದೆ. ಕಾರ್ಯಕ್ರಮದಲ್ಲಿ ಸುಮಾರು 2 ಲಕ್ಷಕ್ಕೂ ಅಧಿಕ ಜನ ಸೇರುವಂತ ಒಂದು ನಿರೀಕ್ಷೆ ಇದೆ. HALನಿಂದ ಹೆಲಿಕಾಪ್ಟರ್ನಲ್ಲಿ ಆದಿಚುಂಚನಗಿರಿಗೆ ಪ್ರಯಾಣವನ್ನ ಬೆಳೆಸ್ತಾರೆ. ಅದಾದ ನಂತರ ತಪೋವನದಿಂದ ಕಾರಿನಲ್ಲಿ ಚುಂಚನಗಿರಿ ಮಠಕ್ಕೆ ಪ್ರಯಾಣವನ್ನ ಬೆಳೆಸ್ತಾರೆ. ಅದಾದ ನಂತರ ಆದಿಚುಂಚನಗಿರಿ ಮಠಕ್ಕೆ ಪ್ರಧಾನಿ ಮೋದಿ ಅವರು ಹೋಗಿ ಅಲ್ಲಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ನಾಗಮಂಗಲದಲ್ಲಿ ಇರುವಂತಹ ಈ ಒಂದು ಆದಿಚುಂಚನಗಿರಿ ಮಠಕ್ಕೆ ಮತ್ತು ಪ್ರಧಾನಿ ಮೋದಿ ಅವರು ಭೈರವೈಕ್ಯ ಮಂದಿರವನ್ನ ಉದ್ಘಾಟನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ಅವರಿಗೋಸ್ಕರ ಇಲ್ಲಿರುವಂತಹ ಬೃಹತ್ ಒಂದು ಕ್ರೀಡಾಂಗಣದಲ್ಲಿ ಬೃಹತ್ ವೇದಿಕೆ ಕೂಡ ಸಜ್ಜಾಗಿರುವಂತದ್ದು. ಈಗ ಹೆಲಿಕಾಪ್ಟರ್ ಮೂಲಕ ಆದಿಚುಂಚನಗಿರಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಪ್ರಧಾನಿ ಮೋದಿ ಅವರು. ಅದಾದ ನಂತರ ಅಲ್ಲಿಂದ ಅಂದ್ರೆ ತಪೋವನದಿಂದ ಕಾರಲ್ಲಿ ಚುಂಚನಗಿರಿ ಮಠಕ್ಕೆ ಅವರು ಪ್ರಯಾಣವನ್ನ ಬೆಳೆಸ್ತಾರೆ. ಇಲ್ಲಿಂದ ಅಲ್ಲಿವರೆಗೂ ಹೆಲಿಕಾಪ್ಟರ್ ಅಲ್ಲಿ ಹೋಗ್ತಾರೆ. ಅದಾದ ನಂತರ ಅಲ್ಲಿಂದ ಕಾರಲ್ಲಿ ಹೋಗ್ತಾರೆ ವಿತ್ ಆಲ್ ಸೆಕ್ಯೂರಿಟಿ. ಹಾಗಾಗಿ ಈಗ ಸದ್ಯಕ್ಕೆ ಅವರಿಗೆ ಬೇಕಾಗಿರುವಂತಹ ಸಿದ್ಧತೆಗಳು, ಪೊಲೀಸರ ಸರ್ಪಗಾವಲು ಎಲ್ಲವೂ ಕೂಡ ಇರುವಂತದ್ದು. ಕಾರಣ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಅವರು ಹೋಗಿ ಅಲ್ಲಿ ಇಳಿತಾರೆ. ಬೆಳಗ್ಗೆ 11 ಗಂಟೆಗೆ ಶ್ರೀ ಗುರು ಭೈರವೈಕ್ಯ ಮಂದಿರ ಉದ್ಘಾಟನಾ ಕಾರ್ಯಕ್ರಮ ಇದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಅವರು ಭಾಗಿಯಾಗ್ತಾರೆ. ಈಗಾಗಲೇ HALನಿಂದ ಹೆಲಿಕಾಪ್ಟರ್ನಲ್ಲಿ ಆದಿಚುಂಚನಗಿರಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಪ್ರಧಾನಿ ಮೋದಿ ಅವರು. ಅದಾದ ನಂತರ ತಪೋವನದಿಂದ ಕಾರಿನಲ್ಲಿ ಚುಂಚನಗಿರಿ ಮಠಕ್ಕೆ ಪ್ರಯಾಣ ಬೆಳೆಸ್ತಾರೆ. ಅದಾದ ನಂತರ ಇಲ್ಲಿ ಬಹಳ ವರ್ಷಗಳ ಕನಸಿದ್ದಂತಹ ಭೈರವೈಕ್ಯ ಮಂದಿರವನ್ನ ಉದ್ಘಾಟನೆ ಮಾಡ್ತಾರೆ. ಹಾಗಾಗಿ ಅದಾದ ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಹಾಗಾಗಿ ಒಂದು ಬೃಹತ್ ಆದಂತಹ ಒಂದು ವೇದಿಕೆ ಕೂಡ ಸಜ್ಜಾಗಿದೆ. ಈಗಾಗಲೇ ಈ ದೃಶ್ಯಗಳಲ್ಲಿ ಗಮನಿಸಬಹುದು. ಇದು ಈ ವೇದಿಕೆ ಸಜ್ಜಾಗಿರುವಂತಹ ದೃಶ್ಯಗಳು. ಇಲ್ಲಿ ಏನೆಲ್ಲ ತಯಾರಿಗಳು ಬೇಕು, ಬರುವಂತಹ ಜನರಿಗೆ ಏನೆಲ್ಲ ಸಿದ್ಧತೆಗಳು ಬೇಕು ಎಲ್ಲವೂ ಕೂಡ ಮಾಡಲಾಗಿದೆ. ಅದಾದ ನಂತರ ಇಷ್ಟೆಲ್ಲ ಆದ ನಂತರ BGS ಕಾರ್ಯಕ್ರಮದಲ್ಲೂ ಕೂಡ ಪ್ರಧಾನಿ ಮೋದಿ ಅವರು ಭಾಗಿಯಾಗ್ತಾರೆ. ಮೊದಲನೇದಾಗಿ HALನಿಂದ ಹೆಲಿಕಾಪ್ಟರ್ನಲ್ಲಿ ಆದಿಚುಂಚನಗಿರಿ ಪ್ರಯಾಣ. ಅದಾದ ನಂತರ ಅಲ್ಲಿಂದ ಕಾರಲ್ಲಿ ಹೋಗ್ತಾರೆ. ಕಾರಲ್ಲಿ ಆದಿಚುಂಚನಗಿರಿ ಮಠಕ್ಕೆ ಹೋಗಿ ಅಲ್ಲಿ ಭೈರವೈಕ್ಯ ದೇವಸ್ಥಾನವನ್ನ ಮಂದಿರವನ್ನ ಉದ್ಘಾಟನೆ ಮಾಡಿದ ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ವೇದಿಕೆ ಕಾರ್ಯಕ್ರಮದ ನಂತರ ಹಲವು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲೂ ಕೂಡ ಪ್ರಧಾನಿ ಮೋದಿ ಅವರು ಭಾಗಿಯಾಗಲಿದ್ದಾರೆ. ಹಾಗಾಗಿ ಇಲ್ಲಿ ಒಂದು ಕಡೆ ಸುತ್ತಮುತ್ತ ಆದಿಚುಂಚನಗಿರಿ ಮಠದ ಸುತ್ತಮುತ್ತ ಪೊಲೀಸ್ ಬಿಗಿ ಭದ್ರತೆ ಕೂಡ ಇದೆ. ಇವತ್ತು ವಿಶೇಷ ಪೂಜೆಯನ್ನ ಸಲ್ಲಿಸ್ತಾರೆ. ಬೆಳಗ್ಗೆ ಇವತ್ತು ಈಗಾಗಲೇ 10 ಗಂಟೆ ಆಗೋಗಿದೆ. 11 ಗಂಟೆಗೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ಇರುವಂತದ್ದು. ನಂತರ BGS ಕ್ರೀಡಾಂಗಣದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ ಪ್ರಧಾನಿ ಮೋದಿ ಅವರು ಭಾಗಿಯಾಗಲಿದ್ದಾರೆ. HALನಿಂದ ಈಗಾಗಲೇ ಹೊರಟಿದ್ದಾರೆ. ಅದಾದ ನಂತರ ಇಷ್ಟು ಇವತ್ತಿನ ಪ್ರಧಾನಿ ಮೋದಿ ಅವರ ಶೆಡ್ಯೂಲ್ ಅಂತಂದ್ರೆ ಮೊದಲನೇದಾಗಿ ಇವತ್ತು 11 ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮ ಇದೆ. ಹಾಗಾಗಿ ಈಗಾಗಲೇ ಸಿದ್ಧತೆಗಳು ಮಾಡಲಾಗಿದೆ. ಹೀಗೆ ಈಗಾಗಲೇ ಪ್ರಧಾನಿ ಮೋದಿ ಅವರು ಇಲ್ಲಿಂದ ಹೊರಟಿದ್ದಾರೆ. ಹಾಗಾಗಿ ಈಗ ಇಲ್ಲಿಂದ ಮೊದಲನೇದಾಗಿ ದೆಹಲಿಯಿಂದ ಅವರು ಬೆಂಗಳೂರಿನ HAL ಏರ್ಪೋರ್ಟಿಗೆ ಬಂದಿಳಿದ್ರು. ಅಲ್ಲಿ CM ಸಿದ್ದರಾಮಯ್ಯ ಅವರು ಅವರನ್ನ ವೆಲ್ಕಮ್ ಮಾಡ್ಕೊಂಡಿದ್ದಾರೆ, ಬರಮಾಡ್ಕೊಂಡಿದ್ದಾರೆ, ಸ್ವಾಗತ ಕೋರಿದ್ದಾರೆ. ಅದಾದ ನಂತರ ಹೆಲಿಕಾಪ್ಟರ್ ಮೂಲಕ ಈಗ ಅವರು ಆದಿಚುಂಚನಗಿರಿ ಮಠದತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ಅದಾದ ನಂತರ ಅಲ್ಲಿಂದಲೂ ಕೂಡ ಸುಮಾರು 11 ಗಂಟೆಗೆ ಈ ಒಂದು ಭೈರವೈಕ್ಯ ಮಂದಿರ ಲೋಕಾರ್ಪಣೆ ಆಗುವಂತಹ ಕಾರ್ಯಕ್ರಮ ಇರುವಂತದ್ದು. ಈಗಾಗಲೇ 10 ಗಂಟೆ 11 ನಿಮಿಷ ಆಗಿದೆ. ಈಗ ಅಷ್ಟರಲ್ಲಿ ಪ್ರಧಾನಿ ಮೋದಿ ಅವರು 11 ಗಂಟೆ ಅಷ್ಟರಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಭಾಗಿಯಾಗಿ ವಿಶೇಷ ಪೂಜೆಯನ್ನ ಸಲ್ಲಿಸ್ತಾರೆ. ವಿಶೇಷ ಪೂಜೆಯನ್ನ ಸಲ್ಲಿಸಿದ ನಂತರ ಉದ್ಘಾಟನೆ ಮಾಡ್ತಾರೆ. ಇವತ್ತು ಹಲವು ವರ್ಷಗಳ ಕನಸಿದ್ದಂತಹ ಭೈರವೈಕ್ಯ ಮಂದಿರ ಫೈನಲಿ ಉದ್ಘಾಟನೆ ಆಗ್ತಿದೆ. ಹಾಗಾಗಿ ಈಗಾಗಲೇ ಹಲವು ಗಣ್ಯರು, ಮಠದ ಹಲವು ಗಣ್ಯರು ಈಗಾಗಲೇ ಅವರಿಗೋಸ್ಕರ ಪ್ರಧಾನಿ ಮೋದಿ ಅವರಿಗೋಸ್ಕರ ಒಂದಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ, ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಹೇಗೆಲ್ಲ ಅವರಿಗೆ ಬರಮಾಡಿಕೊಳ್ಬೇಕು ಅಂತ ಹೇಳಿ
ಅದಾದ ನಂತರ ಈಗ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪ್ರಧಾನಿ ಮೋದಿ ಅವರು ಹೋಗಿ ಅಲ್ಲಿ ಇಳಿತಾರೆ. ಅದಾದ ನಂತರ ಅಲ್ಲಿ ಆದಿಚುಂಚನಗಿರಿ ಮಠದ ಹತ್ರ ಸುತ್ತಮುತ್ತ ಸಿದ್ಧತೆಗಳು ಬಲು ಜೋರಾಗಿದೆ. ಒಂದು ಕಡೆ ಪೊಲೀಸ್ ಬಿಗಿ ಭದ್ರತೆ ಇರಬಹುದು ಅಥವಾ ಪ್ರಧಾನಿ ಮೋದಿ ಅವರಿಗೆ ಯಾವ ರೀತಿಯಾಗಿ ಸ್ವಾಗತ ಕೋರಬೇಕು ಅದೂ ಕೂಡ ಇಲ್ಲಿ ಈಗಾಗಲೇ ಎಲ್ಲ ಸಿದ್ಧತೆಗಳು ನಡೆದಿರುವಂಥದ್ದು. ಮತ್ತೊಂದು ಕಡೆ ವೇದಿಕೆ ಕಾರ್ಯಕ್ರಮಕ್ಕೂ ಕೂಡ ಏನೆಲ್ಲ ತಯಾರಿಗಳು ಬೇಕು ಎಲ್ಲ ಮಾಡಿಕೊಂಡಿದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಈಗಾಗಲೇ ಪ್ರಧಾನಿ ಮೋದಿ ಅವರು ಅಲ್ಲಿ ಹೋಗಿ ಇಳಿತಾರೆ. ಅದಾದ ನಂತರ ಅವ್ರಿಗೆ ಇಲ್ಲಿ ವೆಲ್ಕಮ್ ಮಾಡಿಕೊಳ್ಳಾಗುತ್ತೆ. ಹಾಗಾಗಿ ಸದ್ಯ ಇಲ್ಲಿ ಚುಂಚನಗಿರಿ ಹೆಜ್ಜೆಗೂ ಕೂಡ ಖಾಕಿ ಒಂದು ಕಡೆ ಕಣ್ಗಾವಲಿಟ್ಟಿದೆ. ಮತ್ತೊಂದು ಕಡೆ ಈ ಒಂದು ಕಾರಣ ಏನು ಅಂತಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನ ಇಲ್ಲಿ ಸೇರುವಂತ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಇಲ್ಲಿ ಜನಸಾಮಾನ್ಯರು 2 ಲಕ್ಷಕ್ಕೂ ಹೆಚ್ಚು ಜನ ಸೇರ್ತಾರೆ ಅಂತಂದ್ರೆ ಮತ್ತೊಂದು ಕಡೆ ಹಲವು ರಾಜಕೀಯ ಗಣ್ಯರು ಕೂಡ, ಕೇವಲ ಜನಸಾಮಾನ್ಯರೇ ಅಲ್ಲ, ಹಲವು ರಾಜಕೀಯ ಗಣ್ಯರು, ಹಿರಿಯ ಘಟಾನುಘಟಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ಹಾಗಾಗಿ ಇದಕ್ಕೆ ಏನೆಲ್ಲ ಸಿದ್ಧತೆಗಳು ಬೇಕು ಆ ಸಿದ್ಧತೆಗಳು ಮಾಡಲಾಗಿದೆ. ಹಾಗಾಗಿ ಅದಾದ ನಂತರ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಪ್ರಧಾನಿ ಮೋದಿ ಅವರು ಕೂಡ. ಅವರ ಜೊತೆ ಆ ಒಂದು ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ ಹಲವು ರಾಜಕೀಯ ನಾಯಕರು ಕೂಡ ಭಾಗಿಯಾಗುವಂತ ಸಾಧ್ಯತೆ ಇದೆ. ರಾಜಕೀಯ ನಾಯಕರು, ಗಣ್ಯಾತಿ ಗಣ್ಯರು, ಅದಾದ ನಂತರ ಜನಸಾಮಾನ್ಯರಲ್ಲಿ ಈಗಾಗಲೇ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನ ಬರುವಂತ ಸಾಧ್ಯತೆ ಇದೆ. ಅದಾದ ನಂತರ ಹಲವು ಗಣ್ಯರು ಕೂಡ, ಘಟಾನುಘಟಿಗಳು ಕೂಡ ಭಾಗಿಯಾಗ್ತಾರೆ. ಹಾಗಾಗಿ ಇವತ್ತು ಆದಿಚುಂಚನಗಿರಿ ಮಠದಲ್ಲಿ ಆಲ್ ಓವರ್ ಟೋಟಲಿ ನಿಮಗೆ ನೋಡೋದಾದ್ರೆ ಹಬ್ಬದ ವಾತಾವರಣ ಸದ್ಯಕ್ಕೆ ಅಲ್ಲಿ ಇರುವಂಥದ್ದು. ಎಲ್ಲರೂ ಕೂಡ ಖುಷಿಯಾಗಿ, ಪ್ರತಿಯೊಬ್ಬರ ಮುಖದಲ್ಲೂ ಕೂಡ ಒಂದು ಸಂತೋಷ ಇದೆ. ಸುತ್ತಮುತ್ತ ಎಲ್ಲವೂ ಕೂಡ ಅಲಂಕಾರ ಸಿಂಗಾರ ಬಲು ಜೋರಾಗಿದೆ. ಹಬ್ಬದ ವಾತಾವರಣ ಸದ್ಯಕ್ಕೆ ಆದಿಚುಂಚನಗಿರಿ ಮಠ ಹಾಗೂ ಸುತ್ತಮುತ್ತ ಸದ್ಯಕ್ಕೆ ಹಬ್ಬದ ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ. ಹಾಗಾಗಿ ಸದ್ಯಕ್ಕೆ ಆದಿಚುಂಚನಗಿರಿ ಮಠದ ಸುತ್ತಮುತ್ತ ಹಬ್ಬದ ವಾತಾವರಣ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಇಲ್ಲಿ ಬರುವಂತಹ ಪ್ರತಿಯೊಬ್ಬರ ಮುಖದಲ್ಲೂ ಕೂಡ ಸದ್ಯಕ್ಕೆ ಸಂತೋಷ ಇದೆ, ಖುಷಿ ಇದೆ. ಕಾರಣ ಏನು ಅಂತಂದ್ರೆ ಇವತ್ತು ಭೈರವೈಕ್ಯ ಮಂದಿರ ಲೋಕಾರ್ಪಣೆ ಆಗ್ತಾ ಇದೆ. ಅದು ಕೂಡ ಪ್ರಧಾನಿ ಮೋದಿ ಅವರ ಕೈಯಿಂದ ಲೋಕಾರ್ಪಣೆ ಆಗ್ತಾ ಇದೆ. ಹಾಗಾಗಿ ಎಲ್ಲರ ಮುಖದಲ್ಲೂ ಕೂಡ ಆ ಒಂದು ಹುಮ್ಮಸ್ಸು, ಆ ಒಂದು ಸಂತಸ ಸದ್ಯಕ್ಕೆ ಕಾಣ್ತಾ ಇದೆ.